ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KPS ಪ್ರಾಪರ್ಟೀಸ್ ಇನ್ ಮೈಸೂರು. ನಾನಿವತ್ತು ನಿಮಗೆ ಮೂಡ ಅಪ್ರೋಡಲ್ಲಿ 2030 ಡುಪ್ಲೆಕ್ಸ್ ಹೌಸ್ನ ತೊಗೊಂಡು ಬಂದಿದ್ದೀನಿ. ಇದು ಬಂದು ನಾರ್ತ್ ಫೇಸಿಂಗ್ ಇದೆ. ನಾರ್ತೆ ಡೋರ್ ಮಾಡಿದ್ದಾರೆ. ಇದು ಯಾವ ರೀತಿ ಇದೆ, ಏನು ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ, ಯಾವ ರೀತಿ ವಾಸ್ತು ಇದೆ, ಇದು ಎಲ್ಲಿ ಬರುತ್ತೆ, ಏನು ಅಂತ ನಾನು ನಿಮಗೆ ಪೂರ್ತಿ ಡೀಟೇಲ್ನ ಕೊಡ್ತಾ ಹೋಗ್ತೀನಿ. ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನು. ನೀವು ನೋಡ್ತೀರಾ ಫ್ರಂಟ್ ಎಲಿವೇಶನು. ಹಾಗೆ ನಿಮಗೆ ಇದು ಎಲ್ಲಿ ಬರುತ್ತೆ, ಏನು ಅಂತ ನಾನು ನಿಮಗೆ ಪೂರ್ತಿ ಡೀಟೇಲ್ನ ಕೊಡ್ತಾ ಹೋಗ್ತೀನಿ. ನೋಡಿ, ಇದು ಮೂಡ ಅಪ್ರೋಡ್ ಬರುತ್ತೆ, ನಾರ್ತ್ ಫೇಸಿಂಗ್ ಇದೆ. ಹಾಗೆ ನಿಮಗೆ ಇಲ್ಲಿ 4 ವೀಲರ್ ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. 4 ವೀಲರ್ ಇಲ್ಲಿ ಪಾರ್ಕ್ ಮಾಡ್ಕೋಬೋದು. ಇದು ಬಂದು ಮೂಡ ಅಪ್ರೋಡು ಇಲ್ವಾಲದಲ್ಲಿ ಬರುತ್ತೆ. ಹಾಗೆ ನಿಮಗೆ ಸೆಂಟ್ ಜೋಸಫ್ ಸ್ಕೂಲು, ಆಚಾರ್ಯ ವಿದ್ಯಾಕುಲ ಮತ್ತು NJ ಹಾಸ್ಪಿಟ್ಲು ಎಲ್ಲ ತುಂಬ ನಿಮಗೆ ವಾಕೇಬಲ್ ಡಿಸ್ಟೆನ್ಸಲ್ಲಿ ಇರುವಂಥ ಮನೆ ಇದು. ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿದೆ, ಗ್ರಾನೈಟ್ ಫ್ಲೋರಿಂಗ್ ಇದೆ. ಹಾಗೆ ನಿಮಗೆ ಒಳಗಡೆ ಯಾವ ರೀತಿ ಇದೆ, ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ನಿಮಗೆ ಇಲ್ಲಿ 4 ವೀಲರ್ನ ಪಾರ್ಕ್ ಮಾಡ್ಕೋಬೋದು ಔಟ್ ಸೈಡು. ಹಾಗೆ ನಿಮಗೆ ಇನ್ಸೈಡು 2 ವೀಲರ್ನ ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಹಾಗೆ ಇಂಡಿಪೆಂಡೆಂಟ್ ಓನ್ ಬೋರ್ವೆಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದೇನು ನಿಮಗೆ 2 ಕ್ಯಾಪ್ ಕಾಣ್ತಿದೆ, ಅದು ಒಂದು ಬೋರ್ವೆಲ್ಲು ಮತ್ತು ಒಂದು ಸಂಪ್ ಇದೆ. 8,000 ಲೀಟರ್ ಕೆಪಾಸಿಟಿ ಸಂಪ್ ಇದೆ. ಹಾಗೆ ಮೇನ್ ಡೋರು ನಾರ್ತ್ ಫೇಸಿಂಗ್ ಟೀಕ್ ಇದೆ. ಯಾರೆಲ್ಲ ಒಂದು ಮನೆ ಬೇಕು 2030 ಡುಪ್ಲೆಕ್ಸು ಒಂದು ಕಮ್ಮಿ ಬಜೆಟಲ್ಲಿ ಏನೋರು ಈ ಒಂದು ವಿಡಿಯೋನ ನೋಡಿ. ಇಲ್ಲೇನು ನೋಡ್ತಿದ್ದೀರಾ, ಅದು ನಿಮಗೆ ಸಿಲಿಂಡರ್ ಇಡೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಸಿಲಿಂಡ್ರಲ್ಲಿ ಇಟ್ಕೋಬೋದು ನೀವು. ಬನ್ನಿ ಇವಾಗ ಒಳಗಡೆ ಹೋಗೋಣ. ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ನೋಡಿ, ಇದು ನಿಮಗೆ 82 ಲ್ಯಾಕ್ ಹೇಳ್ತಿದ್ದಾರೆ, ನೆಗೋಷಿಯಬಲ್ ಇದೆ. ಹಾಗೆ ಗ್ರಾನೈಟ್ ಫ್ಲೋರಿಂಗ್ ಇದೆ. ನಾರ್ತ್ ಫೇಸಿಂಗಲ್ಲಿ ನಿಮಗೆ ಒಂದು ವಿಶಾಲವಾದ ಹಾಲ್ ಕೂಡ ಸಿಗುತ್ತೆ. 82 ಲಕ್ಷ ಹೇಳ್ತಿದ್ದಾರೆ, ನೆಗೋಷಿಯಬಲ್ ಇರುತ್ತೆ, ಓನರ್ ವ್ಯಾಪಾರ ಇರುತ್ತೆ. ಹಾಗೆ TV ಕ್ಯಾಬಿನೆಟು, POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಮತ್ತು ನಿಮಗೆ ಮೇನ್ ರೋಡ್ಗೆ ಒಂದು 100 ಮೀಟ್ರು ಡಿಸ್ಟೆನ್ಸಲ್ಲಿ ಇರುವಂಥ ಒಂದು ಮನೆ ಇದು. ಹಾಗೆ ನಮ್ಮಲ್ಲಿ 80% ಲೋನ್ ಕೂಡ ಮಾಡಿಕೊಡ್ತೀವಿ, ನೀವು ಎಲಿಜಿಬಿಲಿಟಿ ಇರಬೇಕು. ಹಾಗೆ ಅಗ್ನಿಮೂಲೆಯಲ್ಲಿ ಕಿಚನ್ ಇದೆ. ನೀವು ಇಲ್ಲೇ ನೋಡ್ತಿದ್ದೀರಾ, ಇದು ಕಿಚನ್ ಬರುತ್ತೆ. ಹಾಗೆ ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಗ್ಯಾಸ್ ಲೈನ್ ಕೂಡ ಪೈಪ್ ಲೈನ್ ಆಗಿದೆ. ನಿಮಗೆ ಇನ್ಸೈಡು ಔಟ್ಸೈಡು ಸಿಲಿಂಡರ್ನ ಇಟ್ಕೋಬೋದು. ಇಲ್ಲಿ ನಿಮಗೆ ಸ್ಟೋರೇಜ್ನ ಮಾಡಿದ್ದಾರೆ. ಸ್ಟೋರೇಜು ಇಲ್ಲಿದೆ. ನಿಮಗೆ ಥಿಂಗ್ಸ್ ಎಲ್ಲ ಇಡೋದಕ್ಕೆ ಕಬೋರ್ಡ್ಸ್ ಕೂಡ ಮೇಲೆ ಅಟ್ಟ ಕೂಡ ಮಾಡಿದ್ದಾರೆ ಇಲ್ಲಿ. ಹಾಗೆ ಇಲ್ಲಿ ಯುಟಿಲಿಟಿ ಕೂಡ ಕೊಟ್ಟಿದ್ದಾರೆ. ಹಿಂದೆ ಗ್ರಿಲ್ ವರ್ಕ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಇಲ್ಲಿ ಯುಟಿಲಿಟಿ ಇದೆ. ಎಲ್ಲ ಅಕ್ಕಪಕ್ಕ ಎಲ್ಲ ಮನೆಗಳು ಆಗಿದೆ. ಹಾಗೆ ನಿಮಗೆ ರೆಡಿ ಟು ಮೂವ್ ಇದೆ ಮನೆ. ಯಾರೆಲ್ಲ ಒಂದು ಮನೆ ತೊಗೋಬೇಕು ಅನ್ನೋರು ಈ ಒಂದು ವಿಡಿಯೋನ ಪೂರ್ತಿ ನೋಡಿ. ಇಲ್ಲಿ ಕೂಡ ಸ್ಟೋರೇಜ್ನ ಕೊಟ್ಟಿದ್ದಾರೆ. ಒಂದು ಎಲ್ ಶೇಪಲ್ಲಿ ನೀವು ಯು ಶೇಪು, ಎಲ್ ಶೇಪಲ್ಲಿ ಫರ್ನಿಚರ್ಸ್ನ ಹಾಕಬೋದು. ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿದೆ. ಹಾಗೆ TV ಯೂನಿಟ್ ನೋಡಿದ್ದೀರಾ. ಮತ್ತು ಪೂಜಾ ರೂಮು ಕೂಡ ನಿಮಗೆ ನಾರ್ತ್ ಫೇಸಿಂಗ್ ಮಾಡಿದ್ದಾರೆ. ಪೂಜಾ ರೂಮ್ ಕೂಡ ನಾರ್ತ್ ಫೇಸಿಂಗ್ ಇದೆ. ನೋಡಿ, ಇದು ಕೆಳಗಡೆ ಇರುವಂಥ ರೂಮ್. ಇದು ಕೆಳಗಡೆ ನಿಮಗೆ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬೋದು, ಅಷ್ಟು ಸ್ಪೇಸ್ ಇದೆ. ಇಲ್ಲಿ ನಿಮಗೆ ವಾರ್ಡ್ರೋಬ್ನ ಕೊಟ್ಟಿದ್ದಾರೆ. ಹಾಗೆ ನಿಮ್ದೇನಾರ ಪ್ರಾಪರ್ಟಿ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. KPS ಪ್ರಾಪರ್ಟೀಸ್ ಇನ್ ಮೈಸೂರು. ಪ್ರದೀಪ್ ಪ್ರಾಪರ್ಟಿ ಅಂದರೆ ನೀವು ಬರೀ ಮನೆ ಮಾತ್ರ ತಿಳ್ಕೊಬೇಡಿ, ಸೈಟ್ ಇದ್ರೂ ಕೂಡ ನೀವು ಹೇಳ್ಬೋದು. ಅದು ಕೂಡ ವಿಡಿಯೋ ಮಾಡಿ ಸೇಲ್ ಮಾಡಿಸ್ಕೊಡ್ತೀನಿ. ನೇರ ಇರುತ್ತೆ. KPS ಪ್ರಾಪರ್ಟಿ ಏನು ಅಂತ ಅಂದರೆ ನೀವು ಒಂದು ವ್ಯವಹಾರ ಮಾಡಿದ್ರೆ ನಿಮಗೆ KPS ಪ್ರಾಪರ್ಟೀಸ್ ಬಗ್ಗೆ ಗೊತ್ತಾಗುತ್ತೆ, ಯಾವ ರೀತಿ ಇದೆ ಏನು ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ. ಏಕೆಂದರೆ ಹೇಳ್ತಾರಪ್ಪ ಇವರು ಏನು ಮಾಡಲ್ಲ ಅಂತ ಸುಮಾರು ಜನ ಹೇಳ್ತಾರೆ. ಅಂದರೆ ನಿಮಗೆ ಏನಂತಂದರೆ ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ನಮ್ದು ಅದಿಲ್ಲ, ಏನು ಹೇಳಿರ್ತೀವಿ ಅದನ್ನೇ ಮಾಡ್ತೀವಿ, ಏನು ಮಾಡ್ತೀವಿ ಅದನ್ನೇ ಹೇಳಿರ್ತೀವಿ ನಿಮಗೆ. ನೋಡಿ, ಇಲ್ಲಿ ನಿಮಗೆ UPS ಪಾಯಿಂಟ್ ಕೂಡ ಮಾಡಿದ್ದಾರೆ, ಸ್ಟೋರೇಜ್ ಇದೆ. ಹಾಗೆ ಇಲ್ಲಿ ಒಂದು ಜನರಲ್ ಟಾಯ್ಲೆಟ್ ಕೂಡ ಇದೆ. ಹಾಗೆ ಎಲ್ಲ ವೆಸ್ಟರ್ನ್ ಕಮೋಡ್ಗಳಿದೆ. ಮತ್ತು ನಿಮಗೆ ಫುಲ್ ವಾಲ್ಗೆ ಟೈಲ್ನ ಹಾಕಿದ್ದಾರೆ. ಹಾಗೆ ನಿಮ್ಮದೇನಾದರೂ ಹಳೆ ಮನೆ ಇದ್ದರೂ ಕೂಡ ಹೇಳಿ, ವಿಜಯನಗರ ಪೋಸ್ಟಲ್ಲಿ ಇದ್ದರೂ ಹೇಳಿ, ನೀವೆಲ್ಲೇ ಇದ್ದರೂ ನನಗೆ ಕಾಲ್ ಮಾಡ್ಬೋದು. ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ. ಹಾಗೆ ಪ್ರೈಸು ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಯಾಕೆಂದರೆ ಸುಮಾರು ಜನ ಕೇಳ್ತಾ ಇರ್ತಾರೆ, ಸರ್ ಪ್ರೈಸು ಅಂತ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಆ್ಯಂಟಿಸ್ಕಿಡ್ ಸ್ಟೆಪ್ಸ್ ಇದೆ, ಡಬಲ್ ಸ್ಟೋನ್ ಹಾಕಿದ್ದಾರೆ. ಮೇಲ್ಗಡೆ 2 ಬೆಡ್ರೂಮ್ ಬರುತ್ತೆ, 2ಕ್ಕೂ ಕೂಡ ಅಟ್ಯಾಚ್ ಬರುತ್ತೆ.
ಹಾಗೆ SS ರೈಲಿಂಗ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಸುಮಾರು ಜನ ಕೇಳ್ತಾ ಇರ್ತಾರೆ, ಸರ್ ನನಗೆ ಇಲ್ವಾಲ್ ಸೈಡು ಒಂದು ಮನೆ ಬೇಕು ಸರ್ ಅಂತ ಅಂದ್ಬಿಟ್ಟು ಅವರು ಒಂದು ವಿಡಿಯೋನ ಪೂರ್ತಿ ನೋಡಿ, ಹಾಗೆ ಮೇನ್ ರೋಡ್ಗೆ ಕೂಡ ಹತ್ತಿರ ಇದೆ. ಕಿಂಗ್ ಸೈಜ್ ಕಾಟ್ ಕೂಡ ಹಾಕಬೋದು, ಕಿಂಗು ಕ್ವಿನ್ನು ಎರಡೂ ಕೂಡ ಹಾಕಬೋದು, ಅಷ್ಟು ಸ್ಪೇಸ್ ಇದೆ. ಇದು ವಾರ್ಡ್ರೋಬ್ ಬರುತ್ತೆ. ಹಾಗೆ ಇದಕ್ಕೂ ಕೂಡ ಅಟ್ಯಾಚ್ ಇದೆ. ಇಲ್ಲಿ ಕೂಡ ನಿಮಗೆ ವೆಸ್ಟರ್ನ್ ಕಮೋಡ್ ಬರುತ್ತೆ. ಮತ್ತು ಸುಮಾರು ಜನ ನನಗೆ ಕೇಳ್ತಾ ಇರ್ತಾರೆ, ಸರ್ ನಮಗೆ ಮನೆ ನೋಡ್ತಾ ಇದ್ದೀವಿ, ಮನೆ ಸೆಟ್ ಆಗ್ತಾಯಿಲ್ಲ, ಲೊಕೇಶನ್ ಸೆಟ್ ಆಗ್ತಾಯಿಲ್ಲ, ಪ್ರೈಸ್ ಸೆಟ್ ಆಗ್ತಾಯಿಲ್ಲ, ಎಲ್ಲ ಇದು ನನಗೆ ನಾರ್ಮಲಿ ಕ್ವಶನ್ಗಳು ಬರುತ್ತೆ. ನೋಡಿ, ಇದು ನಿಮಗೆ ಬಾಲ್ಕನಿ ಅಂದರೆ ಸಿಟ್ಔಟ್ ಬರುತ್ತೆ. ಇಲ್ಲಿ ಒಬ್ಬರು ಓಡಾಡ್ಬೋದು, ಅಷ್ಟು ಸ್ಪೇಸ್ ಇದೆ. ಸೆಟ್ ಆಗ್ತಲ್ಲ ಸರ್, ನಮಗೆ ಒಂದು ಒಳ್ಳೆ ಮನೆ ತೋರಿಸ್ಕೊಡಿ ಸರ್ ಅಂತ ಕೇಳ್ತಾ ಇರ್ತಾರೆ. ಯಾಕೆಂದರೆ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಡೈಲಿ ವೀಡಿಯೋಸ್ ಬರ್ತಾ ಇರುತ್ತೆ. ನಿಮ್ಗೆ ಯಾವಾಗ ಒಂದು ಮನೆ ನಿಮಗೆ ಸೂಟೇಬಲ್ ಆಗೋದು ಬರುತ್ತೆ ವಿಡಿಯೋ ಅಂತ ಹೇಳೋಕ್ಕಾಗಲ್ಲ. ಮತ್ತು ನೀವು ಮನೆ ತೊಗೊಳ್ಬೇಕು ಅಂತಂದರೆ ಅದಕ್ಕೂ ಕೂಡ ನೀವು ಒಂದು ಟೈಮ್ ಬಂದಿರಬೇಕು. ನೀವು ತೊಗೋಬೇಕು ಅಂತಂದರೆ ಟೈಮ್ ಬಂದ್ರೇ ತೊಗೊಳಕ್ಕಾಗೋದು. ಯಾಕೆಂದರೆ ನಿಮ್ಮ ಹತ್ರ ದುಡ್ಡು ಇರುತ್ತೆ, ಮನೆ ಸೆಲೆಕ್ಟ್ ಆಗೋಲ್ಲ. ಮನೆ ಸೆಲೆಕ್ಟ್ ಆದರೆ ನಿಮ್ಮ ಲೊಕೇಶನ್ ಸೆಲೆಕ್ಟ್ ಆಗೋಲ್ಲ. ಲೊಕೇಶನ್ ಮನೆ ಎಲ್ಲ ಸೆಲೆಕ್ಟ್ ಆಯಿತು ಅಂದರೆ ವೈಟ್ ಟು ಬ್ಲ್ಯಾಕ್ ಪ್ರಾಬ್ಲಮ್ ಆಗುತ್ತೆ. ಈ ಥರ ಎಲ್ಲ ಇರುತ್ತೆ. ದಯವಿಟ್ಟು ಒಂದು ಸಲ KPS ಪ್ರಾಪರ್ಟೀಸ್ ಹತ್ರ ವ್ಯವಹರಿಸಿ ನೋಡಿ, ಯಾವ ರೀತಿ ಇರುತ್ತೆ ಸರ್ವೀಸು ಎಲ್ಲ ನಿಮಗೆ ಗೊತ್ತಾಗುತ್ತೆ. ಹಾಗೆ ನಿಮ್ದೇನಾರ ಸೈಟ್ ಇದ್ದು ಮನೆ ಕಟ್ಸ್ಕೊಡ್ಬೇಕು ಅಂದ್ರೆ ಅದಕ್ಕೂ ಕೂಡ ನಮ್ಮಲ್ಲಿ ಪ್ರಾವಿಷನ್ ಇದೆ. ಇದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದಕ್ಕೂ ಕೂಡ ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ವಿಂಡೋ ಕೊಟ್ಟಿದ್ದಾರೆ, AC ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಇಲ್ಲಿ ಅಟ್ಯಾಚ್ ಬರುತ್ತೆ. ನೋಡಿ, ಇಲ್ಲಿ ಅಟ್ಯಾಚ್ ಬರುತ್ತೆ. ಇದು ಕೂಡ ಸ್ಪೇಸಿಯಸ್ ಆಗಿದೆ ನಿಮಗೆ ಬಾತ್ರೂಮ್ಸು. ಯಾಕೆಂದರೆ ಕೆಲವೊಬ್ರು ಕೇಳ್ತಿರ್ತಾರೆ, ಸರ್ ನಾನು ಸುಮಾರು ಮನೆ ನೋಡಿದೆ ಸರ್, ನನಗೆ ಮನೆಯೆಲ್ಲ ಇಷ್ಟ ಆಗುತ್ತೆ, ಬಾತ್ರೂಮ್ ಚಿಕ್ಕದಿರುತ್ತೆ, ಇಲ್ಲ ನಮಗೆ ಮನೆ ಇಷ್ಟ ಆಗುತ್ತೆ, ಕಲರ್ ಪೇಂಟ್ ಹೊಡೆದಿರ್ತಾರೆ, ಈ ಥರ ಎಲ್ಲ ಇರುತ್ತೆ. ನಮ್ಮಲ್ಲಿ ನಿಮಗೆ ಕಲರ್ ಪೇಂಟ್ ಬೇಕು ಅಂದರೂ ಸಿಗುತ್ತೆ, ಇಲ್ಲ ಡೀಸೆಂಟಾಗಿ ವೈಟು ಪೇಂಟ್ ಬೇಕು ಅಂದರೆ ಅದು ಕೂಡ ನಮ್ಮಲ್ಲಿ ಸಿಗುತ್ತೆ. ಒಂದು ಸಲ ನಮ್ಮ ಹತ್ರ ಬಂದು ನೀವು ಮನೆ ವಿಸಿಟ್ ಮಾಡಿ, ನಿಮ್ಗೆ ರಿಕ್ವೈರ್ಮೆಂಟ್ ಯಾವ ರೀತಿ ಇದೆ ಆ ರೀತಿ ನಾವು ಮನೇನ ತೋರಿಸ್ಕೊಡ್ತೀವಿ. ಏಕೆಂದರೆ ಸುಮಾರು ಜನ ಸುತ್ತಾಡ್ತಾ ಇರ್ತಾರೆ, ಅವ್ರಿಗೆ ಅಡ್ಜಸ್ಟ್ ಆಗ್ತಾಯಿರಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ, ಇದು ಟೆರೆಸ್ಗೆ ಹೋಗೋದಕ್ಕೆ, ಟೆರೆಸ್ ಮಾಡಿ ನಿಮಗೆ ಓವರ್ ಹೆಡ್ ಟ್ಯಾಂಕು ಸೋಲಾರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಹಾಗೆ ಇವಾಗ ಫಾಸ್ಟಾಗಿ ಬೂಮ್ ಆಗ್ತಿರೋದು ಇಲ್ವಲ್ಲ. ಏಕೆಂತಂದರೆ ಸುಮಾರು ಜನ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಶ್ರೀರಂಗಪಟ್ಟಣ ಟು ಕುಶಾಲನಗರ ಹೈವೇ ಬರ್ತಿರೋದ್ರಿಂದ ತುಂಬ ಫಾಸ್ಟಾಗಿ ಬೂಮ್ ಆಗ್ತಾಯಿದೆ. ಹಾಗೆ ಇನ್ವೆಸ್ಟ್ಮೆಂಟ್ ಮಾಡೋರು ಒಂದು ಅಪ್ರಿಷಿಯೇಟ್ ತುಂಬ ಚೆನ್ನಾಗಿ ಆಗ್ತಿರೋ ಅಮೌಂಟ್ಗೆ. ಹಾಗಾಗಿ ಎಲ್ಲ ಇಲ್ವಾಲ್ ಕಡೆ ಸುಮಾರು ಜನ ನೋಡ್ತಾ ಇದ್ದಾರೆ. ಇಲ್ಲಿ ಓವರ್ ಹೆಡ್ ಟ್ಯಾಂಕ್ ಇದೆ. ಹಾಗೆ ನಿಮಗೆ ಪಿಲ್ಲರ್ ಕನ್ಸ್ಟ್ರಕ್ಷನ್ನು ಪೈಪ್ಲೈನ್ ಆಗಿದೆ ನಿಮಗೆ ಸಪ್ರೇಟು. ಇದೇ ರೀತಿ ನನ್ನ ವೀಡಿಯೋಸ್ಗಳನ್ನ ನೋಡ್ತಾಯಿರಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ವಿಜೇತರಿ ವಾಚ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್, ಬಾಯ್. ಜೈ ಶ್ರೀರಾಮ್.